ಈ KGF ಮುನ್ಸಿಪಾಲ್ಟಿಯಲ್ಲಿ ಕೆಲವು ವಿಷಯಗಳು ಮಾತಾಡೋಕ್ಕೆ ಬಂದಿದ್ದೀವಿ. ಯಾವ ವಿಷಯ ಅಂದರೆ KGF ಅಲ್ಲಿ ಫಸ್ಟು ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಟ್ಟರು. 2 ವರ್ಷ ಆಗಿದೆ ಸ್ಕಾಲರ್ಶಿಪ್ ಕೊಡೋಕ್ಕೆ. ಇವ್ರಿಗೆ ಸ್ಕಾಲರ್ಶಿಪ್ ಇನ್ನೂ ಕೊಟ್ಟಿಲ್ಲ. 2 ವರ್ಷ ಆಯಿತು, ಹಂಗೆ ಪೆಂಡಿಂಗ್ ನಿಲ್ಲಿಸಿದ್ದಾರೆ. ಮುಂಚೆ ಕೊಟ್ಟಿದ್ದಾರೆ, 2 ವರ್ಷ ಆಗಿದ್ರು ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಬಡವ ಜನ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ, ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಮುನ್ಸಿಪಾಲ್ಟಿ ಅವ್ರಿಗೆ ಕೇಳಿದರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಇದು ನನ್ನ ಮನವಿ DC ಸಾಹೇಬರಿಗೆ, ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರಿಗೆ, KGF MLAಗೆ. ಯಾಕಂದರೆ MLAಗಳು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಮುಂಚೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಅದೇ ಥರ 2 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಪಟ್ಟಿಗಳು ಮಾಡಿದ್ದಾರೆ, ಪಟ್ಟಿಯೆಲ್ಲ ಮಾಡಿದ್ದಾರೆ. ಸ್ಕಾಲರ್ಶಿಪ್ ಕೊಡಬೇಕು, ನನ್ನ ಮುಖಾಂತರ ಅವ್ರಿಗೆ ಸ್ಕಾಲರ್ಶಿಪ್ ರೀಚ್ ಆಗಬೇಕು. ಪರ್ಸ್ನಲಾಗಿ ನಾವು 3 ಆಫೀಸರ್, ಒಂದು KGF MLA ಅಂಡ್ DC ಸಾರು, ಅದು ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್, ಇವ್ರಿಗೆ ಕೊಡಬೇಕು ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ. ಇನ್ನೊಂದು ಮೆಡಿಕಲ್ಲು, ತುಂಬ ಜನ ಮೆಡಿಕಲ್ಗೆ ಬರ್ತಾರೆ. SNST ಮೆಡಿಕಲ್ದು ಬರ್ತಾರೆ. ಮೆಡಿಕಲ್ಗೂ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಫಂಡ್ ಇಲ್ಲ? ಮುನ್ಸಿಪಾಲ್ಟಿಯಲ್ಲಿ ಫಂಡ್ ಇಲ್ಲ ಅಂತ ಹೇಳ್ತಾರೆ ಅಂದರೆ ಇದು ನ್ಯಾಯ ಇರಲ್ಲ. ಯಾಕಂದರೆ ಮುನ್ಸಿಪಾಲ್ಟಿ ನಂಬಿಕೊಂಡು ತುಂಬ ಜನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಇಲ್ಲಿಂದ ಬಿಲ್ಗಳು ಮಾಡ್ಕೊಂಡು ಅಪ್ರೂವ್ಗೆ ಬರ್ತಾರೆ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ. 3 ಕೋಟಿಗೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ. ಒಳ್ಳೆಯದು ಮಾಡಿ, ಸಂತೋಷ. ನಮಗೆ ಕ್ಯಾಮ್ರಾ ಹಾಕೋದು ಸಂತೋಷ, ನಮಗಿಲ್ಲ ಅಂತ ಹೇಳಿಲ್ಲ. ನೀವು ಒಳ್ಳೆಯದು ಮಾಡ್ತಾಯಿದ್ರೆ ಎಲ್ಲೆಲ್ಲಿ ಕ್ಯಾಮ್ರಾ ಹಾಕ್ತೀರಾ, ಏನಕ್ಕೆ ಹಾಕ್ತೀರಾ ಅದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಾಗಿರಬೇಕು. ಅದು ನೀವು ಹಾಕ್ತಾಯಿದ್ರೆ ನಮ್ಮ ಒಳ್ಳೆಯದು ಸಂತೋಷ. ಅದ್ರ ಬಗ್ಗೆ ನಮ್ಮ ಸೆಕೆಂಡ್ ಥಾಟ್ ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಮುಂಚೆ ಮುನ್ಸಿಪಾಲ್ಟಿಯಲ್ಲಿ ಕ್ಯಾಮ್ರಾ ಇದೆಯಲ್ಲ, ಅದು ರನ್ ಆಗ್ತಾ ಇದೆಯಾ, ವರ್ಕ್ ಆಗ್ತಾ ಇದೆಯಾ, ಅದು ಫಸ್ಟ್ ಚೆಕ್ ಮಾಡಬೇಕು. ಮುನ್ಸಿಪಾಲ್ಟಿಯಲ್ಲಿ ಯಾವ ರೂಮಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ, ಯಾವ ರೂಮಲ್ಲಿ ಕ್ಯಾಮ್ರಾ ವರ್ಕ್ ಆಗಲ್ಲ, ಫಸ್ಟು ಇದು ಸರಿಪಡಿಸ್ಬಿಡ್ಬೇಕು. ನನಗೂ ನಾನು DC ಸಾಹೇಬ್ರಿಗೆ ಹೇಳಿದ್ದೀವಿ, ಸರ್ ಹಿಂಗೆ ಆಗ್ತಾಯಿದೆ, KGF ಅಲ್ಲಿ ಹಿಂಗೆ ಆಗ್ತಾಯಿದೆ ಸರ್. ಯಾಕಂದರೆ ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಜನ ಇರ್ತಾರೆ. ಇಲ್ಲಿ ಏನೋ 4th ಪಾಯಿಂಟ್ ಬಂದು ಆಫೀಸ್ ಸ್ಟಾಫ್ಗಳಿರ್ತಾರೆ ನೋಡಿ. ನಾರ್ಮಲ್ ಸ್ಟಾಫಿಂದ ಟಾಪ್ ಮೋಸ್ಟ್ ಆಫೀಸರ್ಸ್ ಯಾರಿದ್ದಾರೆ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ಖಾತಾಗಳು ಮಾಡ್ತಾರೆ. ರೂಮಲ್ಲಿ ಮೇನ್ ರೂಮ್ ಇರುತ್ತೆ ನೋಡಿ, ಅದು ಕ್ಯಾಮ್ರಾ ಅಲ್ಲ. ಇದರಲ್ಲಿ ರೊಟೇಷನ್ ಆಗ್ತಾ ಇರೋದು KGF ಮುನ್ಸಿಪಾಲ್ಟಿಯಲ್ಲಿ. ಇದರಲ್ಲಿ ತುಂಬ ರೊಟೇಷನ್ ಆಗ್ತಾ ಇರೋದು. ಎಲ್ಲ ಕಡೆ ಕ್ಯಾಮ್ರಾಗಳು ಫಿಟ್ ಮಾಡಿದರೆ ಇವರು ಖಾತಾ ಮಾಡಲ್ಲ. ನಾರ್ಮಲ್ ಮಿಡಲ್ ಸ್ಟಾಫಿಂದ ಹೈ ಸ್ಟಾಫ್ ಹತ್ರ ಈ ಖಾತಾ ಮಾಡ್ತಾರೆ. ಇವ್ರಿಗೆ ಖುಷಿ ಆಗಿಬಿಟ್ಟಿದ್ದಾರೆ ಈ ಖಾತಾ ಮಾಡಿ 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 ಖುಷಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ಇಮ್ಮಿಡಿಯೇಟಾಗಿ ಇವರೆಲ್ಲ ಇಲ್ಲಿಂದ ವರ್ಗಾವಣೆ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅಪ್ ಟು ಬಾಟಮ್ ಸ್ಟಾಫಿಂದ ಹೈ ಪ್ರಮೋಷನ್ ಯಾರಿದ್ದಾರೆ ಅವರೆಲ್ಲ ಮಾಡ್ತಾರೆ, ಮೇನ್ ರೂಮಲ್ಲಿ ಮಾಡ್ತಾ ಇದ್ದಾರೆ. ಲೇಡಿ ಸ್ಟಾಫು ಮಾಡ್ತಾರೆ, ಜೆಂಟ್ಸ್ ಸ್ಟಾಫು ಮಾಡ್ತಾರೆ, ಎಲ್ಲ ಮಾಡ್ತಾರೆ. MLA ಗಮನಕ್ಕೆ ಹೋಗುತ್ತಾ ನಮ್ಗೆ ಐಡಿಯಾ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕಿದಲ್ಲ. ನಾರ್ಮಲ್ ಲೇಡಿ ಸ್ಟಾಫು ಅಲ್ಲಿ ಲೇಡಿ ಸ್ಟಾಫ್ಗೆ ಈ ಖಾತಾ ಮಾಡ್ತಾರೆ, ಖಾತಾಗಳು ಮಾಡ್ತಾರೆ, ಮುನ್ಸಿಪಾಲ್ಟಿಯಲ್ಲಿ ಖಾತಾಗಳು ಮಾಡ್ತಾರೆ. ಇದು ತಪ್ಪಾಗತ್ತಲ್ಲ. ಹಿಂಗಿದ್ರೆ ಹೆಂಗೆ ಇದು? ಯಾಕಂದರೆ ನಾವು ಸ್ಕಾಲರ್ಶಿಪ್ಪು ಜನಕ್ಕೆ ಕೊಟ್ಟಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ. ಅದು ಇನ್ನೂ ಇಶ್ಯೂ ಮಾಡಿಲ್ಲ. ಮೆಡಿಕಲ್ದು ಕೊಡಲ್ಲ. ನನ್ನ ರಿಕ್ವೆಸ್ಟು KGF MLA ಅವರಿಗೆ, DC ಸಾಹೇಬ್ರಿಗೆ ನನ್ನ ರಿಕ್ವೆಸ್ಟು. ನಾನು ಹೇಳ್ತಾರೆ, ಸರ್ ಮುನ್ಸಿಪಾಲ್ಟಿಯಲ್ಲಿ ತುಂಬ KGF ಅಲ್ಲಿ ಬಡವ ಜನ ಇರ್ತಾರೆ. 2 ವರ್ಷ ಆಯಿತು ಸ್ಕಾಲರ್ಶಿಪ್ ಕೊಟ್ಟು, ಅದು ಕೊಡಬೇಕು. MLA ಅವರು ಮುಂಚೆಲ್ಲ ಕೊಟ್ಟಿದ್ದಾರೆ, ಇವತ್ತು ಹಂಗೆ ಕಂಟಿನ್ಯೂ ಮಾಡಬೇಕು. ಈ ಕ್ಯಾಮ್ರಾ ಹಾಕಿ 3 ಕೋಟಿ ರೂಪಾಯಿ ಪರ್ಚೇಸ್ ಮಾಡ್ತಿಲ್ಲ, ಕ್ಯಾಮ್ರಾ ಹಾಕೊಳ್ಳಿ. ನಮಗೇನು ಅದರಲ್ಲಿ ಡಿಸ್ಟರ್ಬ್ ಇಲ್ಲ, ನಮಗೇನು ಅದ್ರ ಬಗ್ಗೆ ಐಡಿಯಾ ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದು ನಿಮ್ಮ ಇಷ್ಟ, ಅದು ಎಲ್ಲೆಲ್ಲಿ ಆಗ್ತಿದೆ. ಮುನ್ಸಿಪಾಲ್ಟಿಲಿ ಇರೋದು ಕ್ಯಾಮ್ರಾ ರನ್ ಆಗಿಲ್ಲ. ಯಾಕೆ ರನ್ ಆಗಿಲ್ಲ? ಮುನ್ಸಿಪಾಲ್ಟಿ ಇರೋ ಕ್ಯಾಮ್ರಾ ಚೆಕ್ ಮಾಡಿ. ಒಂದೊಂದು ಸ್ಟಾಫ್ ರೂಮಲ್ಲಿ, ಒಂದೊಂದು ರೂಮಲ್ಲಿ ಯಾವ ಕ್ಯಾಮ್ರಾ ರನ್ ಆಗುತ್ತೆ, ಯಾವುದ್ರೂ ಗೊತ್ತಾಗಲ್ಲ. ಅಪ್ ಟು ಮೇನ್ ಹಾಲಲ್ಲಿ ಲೇಡಿ ಸ್ಟಾಫಿಂದ ಜೆಂಟ್ಸ್ ಸ್ಟಾಫ್ ಮಾತ್ರ 8 ಜನ ಖಾತಾಗಳು ಮಾಡ್ತಾರೆ. ಈ ಖಾತಾಗಳು ಮಾಡ್ತಾರಲ್ಲ, ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಗೊತ್ತಾಗತ್ತಾ, ವೈಸ್ ಪ್ರೆಸಿಡೆಂಟ್ ಗೊತ್ತಾಗತ್ತಾ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ 3 ಜನ ಏನು ಮಾಡ್ಕೊಂಡಿದ್ದೀರಾ ನೀವು ಮುನ್ಸಿಪಾಲ್ಟಿಯಲ್ಲಿ? ಇವ್ರಿಗೆ ಏನಾದರೂ ಬೆಂಬಲ ಕೊಡ್ತೀರಾ ನೀವು? ಎಲ್ಲ ಸ್ಟಾಫ್ಗಳು ಖಾತಾ ಮಾಡ್ತಾರೆ, ನಿಮ್ಮ ಗಮನಕ್ಕೆ ಬರುತ್ತಾ ಅದು? ನಮ್ಮ ಕಡೆಯಿಂದ ನಿಮಗೆ ಕೇಳ್ತಾ ಇದ್ದೀವಿ. ಮುನ್ಸಿಪಾಲ್ಟಿ ಪ್ರೆಸಿಡೆಂಟು, ಮುನ್ಸಿಪಾಲ್ಟಿ ವೈಸ್ ಪ್ರೆಸಿಡೆಂಟು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅಲ್ಲಿ ಖಾತಾ ಮಾಡ್ತಾರೆ. ಪಿನ್ ಟು ಪಿನ್
ಲೇಡೀಸಿಂದ ಜೆಂಟ್ಸ್ ಮಾತ್ರ ಖಾತಾ ಮಾಡ್ತಾರೆ. ನೀವೆಲ್ಲ ಚೆಕ್ ಮಾಡಬೇಕು, ದಿನ ಬಂದು ಚೆಕ್ ಮಾಡಬೇಕು. ಒಳ್ಳೆ ಪೊಸಿಷನ್ ಇದ್ರೆ ನೀವೆಲ್ಲ ಚೆಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಧೈರ್ಯ ಬರುತ್ತೆ, ಖಾತಾ ಮಾಡ್ತಾರೆ, ಒಳ್ಳೆ ದುಡ್ಡುಗಳು ಮಾಡ್ತಾರೆ. ಅದಕ್ಕೆ ನಮ್ಮ ಕಡೆಯಿಂದ ನಾಳೆ ಫ್ರೈಡೆ ನಾನು ಲೋಕಾಯುಕ್ತ ಬರಕ್ಕೆ ಹೇಳಿದ್ದಾರೆ. ಅಲ್ಲಿ ಕೇಸ್ ಫೈಲ್ ಆಗುತ್ತೆ, ಅಲ್ಲಿ ಮಾಡ್ತೀವಿ, ಲಾಂಗ್ ಸ್ಟ್ಯಾಂಡಿಂಗ್ ಎಲ್ಲ ಹೋಗಲೇಬೇಕಾಗುತ್ತೆ. ಇದು ಸೆಕೆಂಡ್ ಥಾಟ್ ಎಲ್ಲ ಬಿಡಲ್ಲ ಇವರು. ಯಾಕಂದರೆ DC ಸಾಹೇಬ್ರಿಗೆ ಹೇಳಿದ್ವಿ, ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರ್ ಹತ್ರ ಕೂಡ ಆಲ್ರೆಡಿ ಲೆಟರ್ ಥ್ರೂ ಮಾಡಿದ್ವಿ. ಅವರು ಮಂಡೇ ಬರೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಹೋಗ್ತೀವಿ. ನಮ್ಮದು KGF MLAಗೆ ನಮ್ಮದು ಪರ್ಸನಲ್ ರಿಕ್ವೆಸ್ಟ್ ಕೇಳ್ತಾ ಇರೋದು, KGF ಜನಕ್ಕೆ, ಸ್ಟೂಡೆಂಟ್ಸ್ಗೆ ನಿಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ಕೊಡಬೇಕು ಮೇಡಮ್. ಅದೇ ಥರ ನಿಮ್ಮ ಕಡೆಯಿಂದ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರ, ಇದು ಕಂಟಿನ್ಯೂ ಮಾಡಬೇಕಂದ್ರೆ ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ. KGF ಮುನ್ಸಿಪಾಲ್ಟಿಯಲ್ಲಿ ಬಾಟಮ್ ಸ್ಟಾಫಿಂದ, ಲೇಡಿ ಸ್ಟಾಫಿಂದ ಜೆಂಟ್ಸ್ ಮಾತ್ರ ಖಾತಾಗಳು ಮಾಡ್ತಾರೆ. ಅದೆಲ್ಲ ನಿಮ್ಮ ಗಮನಕ್ಕೆ ಬರಬೇಕು. ಅಲ್ಲಿರೋ ನಿಮ್ಗೆ ಹೇಳ್ತಾರೆ, ನಮ್ಗೆ ಐಡಿಯಾ ಇಲ್ಲ. ಇದೆಲ್ಲ ತುಂಬ ಮಿಸ್ಯೂಸ್ ಮಾಡ್ತಾರೆ ಮೇಡಮ್. ಇದು ಚೆಕ್ ಮಾಡಬೇಕು, ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.